ಆಯತನಂ ಭವತಿಮ್ಯ ನಮಸ್ಕಾರ ಮಾಡ್ಕೊಳ್ಳಿ. ತಿಂಗಳಾಯ್ತಂತ ನಡೆದಿದ್ದು ನಾನು ಕೇಳಿದ್ನ ನನ್ಗೇನು ಹರೀಶ್ ಓಂ ಶ್ರೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಶ್ರೀ ನಾಗಮುನೇಶ್ವರ ಸ್ವಾಮಿ ಹಾಗೂ ಶ್ರೀ ಗಂಗಾ ಪರಮೇಶ್ವರಿಯ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಅಂಗವಾಗಿ ನಿನ್ನೆಯಿಂದ ಗಂಗೆ ಪೂಜೆ, ಗಣಪತಿ ಪೂಜೆ, ಪುಣ್ಯಾಹ, ನವಗ್ರಹ ಪೂಜೆ ಮೊದಲಾದ ಪೂಜೆಗಳು ಪ್ರಾರಂಭವಾಗಿದೆ. ಏನಪ್ಪ ಇಲ್ಲಿ ವಿಶೇಷ ಅಂದ್ರೆ, ಸ್ವಾಮಿ ಪೂಜೆ ನಾವು ಇಷ್ಟು ಮಾತ್ರ ನಡೀತೈತೋ ಇಲ್ಲ ಅನ್ಕೊಂಡಿದ್ವಿ. ಆ ಸ್ವಾಮಿ ಪವಾಡದಿಂದ ಏನೋ ಒಂದು ದೋಷವಿಲ್ದಿರಾ, ಏನೋ ಒಂದು ವಿಘ್ನಗಳಿಲ್ದಿರಾ ಸ್ವಾಮಿಯನ್ನ ಸೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಸ್ಕೊಂಡಿದ್ದಾರೆ. ಸ್ವಾಮಿ ಏನಪ್ಪ ಈ ಸನ್ನಿಧಾನದಲ್ಲಿ ಇವತ್ತಿಂದ ಏನಪ್ಪ ವಿಶೇಷ ಅಂದ್ರೆ, ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆಲ್ಲ ಏನೇ ಒಂದು ಕಷ್ಟ ಸುಖ ನೆಮ್ಮದಿಯಿಂದ ಬಂದ್ರು ಆ ಸ್ವಾಮಿ ಮನಸ್ಸಿಚ್ಛೆಯಿಂದ ಅವರಿಗೆ ಶುಭ ಫಲವಾಗಿ ಒಳ್ಳೆಯ ವರವನ್ನು ನೀಡುವುದೇ ಈ ಜಾಗದ ಒಂದು ಮಹಿಮೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಜಪ್ತಿವಸಳ್ಳಿ ಗ್ರಾಮದ ಒಬ್ಬ ಗಂಗಮ್ಮ ದೇವಿ ನಾಗಪ್ಪ ದೇವಾಲಯ ಇವತ್ತು ನಮ್ಮೆಲ್ಲ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಕಷ್ಟ ಬಿದ್ದು ನಮ್ಮ ಈ ಊರ ಮುಖಂಡರೆಲ್ಲ ಸೇರಿ ಇದು ಒಂದು ಪ್ರತಿಷ್ಠಾಪನೆ ಮಾಡಬೇಕಂತ ಸುಮಾರು ದಿನ ಕಾಲಾವಕಾಶದಿಂದ ಪ್ರಯತ್ನ ಮಾಡ್ಕೊಂಡಿದ್ರು. ಈ ದಿನ ಆ ಗಂಗಮ್ಮ ನಾಗಮುನೇಶ್ವರಿ ದೇವಾಲಯ ಅಂತ ನಾಗಮುನೇಶ್ವರಿ ದೇವಾಲಯ ಇವತ್ತು ಈ ಕಾಲಕ್ಕೆ ಎಲ್ಲ ಸೇರಿ ಮುಖಂಡರು ಸೇರಿ ಜಪ್ತಿವಸ ಗ್ರಾಮಸ್ಥರು ಸೇರಿ ಸುತ್ತಮುತ್ತ ಹಳ್ಳಿಗಳು ಸೇರಿ ನಮ್ಮ ಇಡೀ ಮುಖಂಡರು ಸೇರಿ ಈ ದಿನ ಒಳ್ಳೆ ಅವಕಾಶ ನಮ್ಮ ದೇವರಿಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಮುಖಂಡರಿಗೂ ಅಭಿನಂದನೆ ಹೇಳಿದ ಇಷ್ಟ ಆಯ್ತು. ಸಾರ್ವಜನಿಕರಿಗೆ ದೇವಸ್ಥಾನ ನಿರ್ಮಾಣ ಮಾಡಿ ಸಮರ್ಪಣೆ ಮಾಡ್ತಾ ಇರೋಂಥದ್ದು ಮತ್ತು ಪ್ರತಿಷ್ಠಾಪನೆ ಮಾಡಿ ಎಲ್ರಿಗೂ ಸಹ ದೇವರ ಅನುಗ್ರಹ ಭಾಗ್ಯ ಅವರ ದರ್ಶನದಿಂದ ಅವರೆಲ್ಲ ಕೆಲಸ ಕಾರ್ಯಗಳಾಗಲಿ ಅಂತೇಳಿ ಎಲ್ರಿಗೂ ಶುಭ ಆಗಲಿ ಅಂತೇಳಿ ಒಂದು ದೇವತಾ ಕಾರ್ಯನ ಮಾಡಿರೋಂಥದ್ದು. ಆ ನಿಟ್ಟಿನಲ್ಲಿ ಆ ಕುಟುಂಬಕ್ಕೆ ಒಳಿತಾಗಲಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಶುಭನ ಹರಿಸಿ, ತಾಯಿ ಗಂಗಮ್ಮ ನಮ್ಮೆಲ್ಲರ ರೈತರ ಪಾಲಿಗೆ ಏನು ನೀರಿನ ಮೂಲ, ಆಕೆ ಆಶೀರ್ವಾದದಿಂದ ಮಳೆ ಆಗಬೇಕು, ಚೆನ್ನಾಗಿ ಬೆಳೆ ಬೆಳೆದು ರೈತರ ಮುಖದಲ್ಲಿ ಸಂತೋಷ ಮೂಡಬೇಕು. ಜೊತೆಗೆ ನಾಗಮುನೇಶ್ವರ ಸ್ವಾಮಿಯೂ ಸಹ ನಮ್ಮೆಲ್ಲ ಇಷ್ಟಾರ್ಥಗಳನ್ನ ಈಡೇರಿಸೋಂಥ ಒಂದು ದೈವ ನಿಟ್ಟಿನಲ್ಲಿ ಸನಾತನ ಧರ್ಮದಲ್ಲಿ ನಮ್ಮೆಲ್ಲರ ದೇವಸ್ಥಾನಗಳ ನಿರ್ಮಾಣ ಮಾಡೋಂಥದ್ದು ಮತ್ತು ಆ ಧರ್ಮನ ಪ್ರಚಾರ ಮಾಡ್ತಾ ಮತ್ತು ನಮ್ಮ ಧರ್ಮದ ಮಾತು ಕಾರ್ಯಗಳನ್ನ ತಿಳಿಸೋಂಥ ನಿಟ್ಟಿನಲ್ಲಿ ಇದೊಂದು ಹೆಜ್ಜೆ ಇಟ್ಟಿರೋಂಥದ್ದು. ಆ ನಿಟ್ಟಿನಲ್ಲಿ ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಈ ದೇವಸ್ಥಾನದ ಕಾರ್ಯಕ್ಕೆ ಎಲ್ಲರೂ ಸಹ ಸಹಕಾರ ಕೊಟ್ಟಂಥವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ನಾನು ಎಲ್ರಿಗೂ ಸಹ ಶುಭ ಹಾರೈಸ್ತೀನಿ. ಒಳ್ಳೆಯದು.